ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಒತ್ತಿ ನನ್ನ ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮಾರ್ನಿಂಗ್ ಟಿಫನ್ಗೆ ಬಂದು ದೋಸೆ ಇಟ್ಟಿತ್ತಲ್ವ, ಅದಕ್ಕೆ ಪಡ್ಡು ಮಾಡ್ತಾಯಿದ್ದೀನಿ. ಹಾಗೆ ಮೂಲಂಗಿ ಸಾಂಬಾರು ಇತ್ತು ರಾತ್ರಿ ಮಾಡಿದ್ದು, ಅದನ್ನು ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ಮಾರ್ನಿಂಗ್ ಟಿಫನ್ಗೆ ಅಂತೇಳಿ ಒಂದು ತಟ್ಟೆ ಇಟ್ಕೊಂಡು ಅದರಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಮೂಲಂಗಿ ಸಾಂಬಾರು ಹಾಕ್ಕೊಂಡೆ. ಹಾಗೆ ಪಡ್ಡು ಕೂಡ ಮಾಡಿದ್ನಲ್ವಾ, ಅದಕ್ಕೆ ಚಟ್ನಿ ಕೂಡ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಚಟ್ನಿ. ಇದು ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಎಲ್ಲ ಹಾಕಿ ಮಾಡಿರುವಂಥದ್ದು. ಚಟ್ನಿ ಹಾಕ್ಕೊಂಡು ನಂತರ ಸಲಾಡ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ಸೌತೆಕಾಯಿ. ಅದನ್ನು ಕೂಡ ಟಿಫನ್ನಲ್ಲಿ ನಾನು ಆ್ಯಡ್ ಮಾಡ್ಕೊತೀನಿ ಅಲ್ವಾ ರೆಗ್ಯುಲರಾಗಿ. ಈಗ ಪಡ್ಡು ಮಾಡಿದ್ನಲ್ವ, ಅದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಪಡ್ಡು ತಿನ್ನಲ್ಲ, ವೀಡಿಯೋಗೋಸ್ಕರ ಸ್ವಲ್ಪ ಜಾಸ್ತಿ ಕಾಣಲಿ ಅಂಥೇಳಿ ಹಾಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಸೌತೆಕಾಯಿ ಅಷ್ಟೇ ಇತ್ತು ಇವತ್ತು. ಕ್ಯಾರೆಟ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಬ್ರೊಕೊಲಿ ಅಂತೂ ಇಲ್ಲೂ ಸಿಗೋದೇ ಇಲ್ಲ ಬಿಡಿ, ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು, ಅದೆಲ್ಲ ಬೇಡ ಬಿಡು ಅಂಥೇಳಿ ಕ್ಯಾರೆಟು ಮತ್ತು ಸೌತೆಕಾಯಿ ಅಷ್ಟೇ ತಿನ್ಕೊತೀವಿ. ಅದಾದ ನಂತರ ನೋಡಿದ್ರೆ ಟಿಫನ್ ರೆಡಿ ಆಯಿತು. ಇವತ್ತು ಮಾರ್ನಿಂಗ್ ಟಿಫನ್ ನಮ್ಮದು ಇದಾಗಿದೆ. ಅದಾದ ನಂತರ ಮಧ್ಯಾಹ್ನಕ್ಕೆ ಬೇರೆ ಅಡುಗೆ ಮಾಡಬೇಕಲ್ವಾ. ಅದಕ್ಕೆ ಅಂಥೇಳಿ ಇವತ್ತು ಚಿಕನ್ ಬಿರಿಯಾನಿ ಮಾಡೋಣ ಅಂಥೇಳಿ ಅದನ್ನು ರೆಡಿ ಮಾಡ್ಕೊತಾ ಇದ್ದೀವಿ. ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಎಲ್ಲ ವೀಡಿಯೋ ಅಂದರೆ ಫುಲ್ ಕಂಪ್ಲೀಟಾಗಿ ನಾನು ಚಿಕನ್ ಬಿರಿಯಾನಿ ಮಾಡೋದು ತೋರಿಸಿಲ್ಲ. ಇದೆಲ್ಲ ಮ್ಯಾರಿನೇಟ್ ಆಲ್ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೀನಿ. 1 ಅವರ್ ಅಥವಾ 2 ಅವರ್ ಈ ರೀತಿ ನೆನೆಸಿಟ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ ಚಿಕನ್ ಬಿರಿಯಾನಿ. ಫ್ರೆಂಡ್ಸ್, ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಅಂದರೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು, ಈರುಳ್ಳಿ, 1-2 ಈರುಳ್ಳಿನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ 1 ಟೊಮೊಟೊ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿದ್ದೀನಿ. ಇದಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಟೊಮೊಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗನೆ ಮೆತ್ತಗಾಗ್ಬಿಡುತ್ತೆ ಟೊಮೊಟೊ. ಇದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವು ಒಗ್ಗರಣೆ ಯಾವ ರೀತಿ ಕೊಟ್ಕೊತೀವೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ, ಅಂದರೆ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚಿಕನು, ಅದನ್ನು ಕೂಡ ಹಾಕ್ತಾ ಇದ್ದೀವಿ ನೋಡಿ. ಇದಕ್ಕೆ ಎಲ್ಲ ಮಸಾಲೆ ಹಾಕ್ಬಿಟ್ಟಿದ್ದೀನಿ, ಇನ್ನೇನು ಹಾಕೋಷ್ಟಿಲ್ಲ. ಬರೀ ಇದನ್ನು ಫ್ರೈ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಲ್ಲಿವರೆಗೂ ಫ್ರೈ ಅಂದರೆ ಹಸಿ ವಾಸನೆ ಹಾಗೆ ಹೋಗುವವರೆಗೂ ಒಂದು 50% ಅಷ್ಟು ಚಿಕನ್ ಬೆಂದಿರಬೇಕು. ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹೀಗೇನು ಮಸಾಲೆ ಆ್ಯಡ್ ಮಾಡೋದು ಬೇಡ, ಎಲ್ಲ ಹಾಕ್ಬಿಟ್ಟಿದ್ದೀನಿ ಇದಕ್ಕೆ. ಬೇಗನೆ ಆಗಿಬಿಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಫ್ರೆಂಡ್ಸ್, ಇದು ಮರ್ತೋಗ್ಬಿಟ್ಟೆ, ಚಿಕನ್ ಎಲ್ಲ ಇದು ಮಟನ್ನು ನಾನು ಮರ್ತೇ ಹೋಗ್ಬಿಟ್ಟು ಫಸ್ಟಿಂದ ಚಿಕನ್ ಅಂದ್ಕೊಬಿಟ್ಟಿದ್ದೀನಿ. ಇದು ಮಟನ್ನು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟು ಒಂದು 3-5 ವಿಸಿಲ್ ಕೂಗಿಸ್ಕೊಂಡ್ರೆ ಮಟನ್ ಚೆನ್ನಾಗಿ ಬೆಂದಿರುತ್ತೆ. ಅಷ್ಟರೊಳಗಡೆ ನಾವು ಬಾಸ್ಮತಿ ರೈಸಲ್ಲಿ ಮಾಡ್ತಾ ಇರೋದ್ರಿಂದ ಪಕ್ಕದಲ್ಲಿ ನಾನು ರೈಸ್ನ ಮಾಡ್ಕೊತಾ ಇದ್ದೀನಿ ಬಾಸ್ಮತಿದು. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಮಟನ್ ತುಂಬ ಚೆನ್ನಾಗಿ ಬೆಂದಿದೆ, ಅಂದರೆ ಸಾಫ್ಟಾಗಿ ಆಗೋವರೆಗೂ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ಈ ಒಂದು ಟೈಮಲ್ಲಿ ನಾವು ಅಕ್ಕಿನ ಬೇಯಿಸ್ಕೊಂಡಿರ್ತೀವಲ್ಲ, ಫಸ್ಟಿಗೆ ರೈಸ್ ಮಾಡ್ಕೋಬೇಕು ಸಪ್ರೇಟಾಗಿ. ಈ ರೀತಿಯೂ ಮಾಡ್ಕೋಬೋದು, ಇಲ್ಲ ಕುಕ್ಕರಲ್ಲಿ ಹಾಗೆ ಕೂಡ ಮಾಡ್ಕೊಬೋದು. ಇಲ್ಲಿ ನೋಡಿ, ಈಗ ಬೇಯಿಸ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಮಟನ್ ಬೆಂದಿತ್ತಲ್ಲ, ಅದನ್ನು ರೈಸ್ಗೆ ಹಾಕಿಬಿಟ್ಟು ಒಂದು 70% ಅಷ್ಟು ರೈಸ್ನ ಬೇಯಿಸ್ಕೊಂಡ್ಬಿಟ್ಟು ಅದಕ್ಕೆ ಮಟನ್ ಏನು ಬೇಯಿಸ್ಕೊಂಡಿದ್ದೀವಿ ಅದೇ ಹಾಕ್ಬಿಡೋದು. ಚೆನ್ನಾಗಿರುತ್ತೆ. ಅಂದರೆ ಅಷ್ಟೊಂದು ಟೇಸ್ಟಿಗೆ ಏನೂ ಬರಲಿಲ್ಲ, ಗಡಿಬಿಡಿಲಿ ಏನೋ ಮಾಡಿಬಿಟ್ಟಿದ್ದೀವಿ, ಅದಕ್ಕೋಸ್ಕರ ವೀಡಿಯೋ ಕೂಡ ಕ್ಲಾರಿಟಿಯಾಗಿ ತಗೊಂಡಿಲ್ಲ. ಇನ್ನು ಇದು ಈ ತಟ್ಟೆಗೆ ಹಾಕ್ತಾ ಇದ್ದಾರಲ್ವ, ಅದು ಅವ್ರ ಫ್ರೆಂಡಿಗೆ ಕೊಡಬೇಕು ಅಂಥೇಳಿ ಹಾಕ್ತಾಯಿದ್ದಾರೆ. ಅವ್ರ ಫ್ರೆಂಡಿಗೆ ಕೊಟ್ಟು ಕಳಿಸ್ಬಿಡ್ತೀವಿ. ಬಾಕ್ಸಲ್ಲಿ ಹಾಕಿದ್ರೆ ಅವ್ರು ಬಾಕ್ಸು ಕೊಡಲ್ಲ. ಅದಕ್ಕೋಸ್ಕರ ನಾ ಪ್ಲಾಸ್ಟಿಕ್ ಬಾಕ್ಸಸ್ ಏನಿದ್ದಿಲ್ಲ, ಇದರಲ್ಲೇ ಹಾಕ್ಕೊಟ್ಬಿಡಿ ಅಂತ ಹೇಳ್ತಾಯಿದ್ರು ಅವರು. ಅದಕ್ಕೋಸ್ಕರ ಅದರಲ್ಲೇ ಹಾಕ್ಬಿಟ್ಟಿದ್ದೀನಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ, ಸೋಮವಾರ ಆಗಿರೋದ್ರಿಂದ. ಸೋಮವಾರ ನಾನು ಡೈಲಿ ಪೂಜೆ ಮಾಡ್ತೀನಲ್ವ, ಅದಕ್ಕೋಸ್ಕರ ಪೂಜೆ ಮಾಡಿಬಿಟ್ಟು ಸ್ಟವ್ ಮೇಲೆ ಕೂಡ ಅಷ್ಟೇ ರಂಗೋಲಿ ಹಾಕಿಬಿಟ್ಟು ಸ್ಟವ್ಗೂ ಕೂಡ ನಾನು ಪೂಜೆ ಮಾಡಿಬಿಡ್ತೀನಿ. ಸೋಮವಾರ, ಶುಕ್ರವಾರ ಈ ರೀತಿ. ಶನಿವಾರ ಬಂದು ಅವ್ರು ಮಾಡ್ತಾರೆ. ಇನ್ನು ಸಾಯಂಕಾಲಕ್ಕೆ ಒಂದು ಸ್ವಲ್ಪನೇ ನಾನು ಇದು ರಾಗಿ ರೊಟ್ಟಿ ಮಾಡ್ಕೊಂಡಿದ್ದೆ. ಅದೊಂದು 2 ರೊಟ್ಟಿ ಆಗೋಷ್ಟು ಹಿಟ್ಟನ್ನ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡೆ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂಥೇಳಿ ಇದು ಮಾಡ್ಕೊತಾ ಇರೋದು ಹೆಲ್ದಿಯಾಗಿ.
ಈಗ ನೋಡ್ತಾ ಇರ್ಬೋದು, ಇದು ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ನೈಟ್ ಡಿನ್ನರ್ಗೂ ಕೂಡ ನಾನು ಮುಗಿಸ್ಬಿಡ್ತೀನಿ, ಏಕೆಂದರೆ ಬೇಗ ತಿಂದುಬಿಡ್ತೀನಿ. ವೆಯ್ಟ್ಲೆಸ್ ಮಾಡ್ತಾ ಇರೋದ್ರಿಂದ 5 ಗಂಟೆ ಒಳಗಡೆ ತಿಂದುಬಿಟ್ರೆ ಆದಷ್ಟು ಬೇಗ ಜೀರ್ಣ ಆಗಿಬಿಡುತ್ತೆ. ಅದೇ ರೀತಿ ವೆಯ್ಟ್ಲೆಸ್ ಕೂಡ ಹಾಕ್ತೀವಿ. ಅದಕ್ಕೋಸ್ಕರ 5 ಗಂಟೆ ಒಳಗಡೆ ನಾನು ಇದನ್ನು ಮುಗಿಸ್ಕೊಂಡು ಬಿಡ್ತೀನಿ. ಒಂದೊಂದು ಸರಿ ಲೇಟ್ ಆಗಿಬಿಡುತ್ತೆ, ಆವಾಗಷ್ಟೇ ನಾನು 8 ಗಂಟೆಗೆ ಆ ರೀತಿ ತಿಂತೀನಿ. ನಾನು ವೆಯ್ಟ್ ಲಾಸ್ ಯಾವಾಗ ಮಾಡ್ತೀನಿ ಆವಾಗ 5 ಗಂಟೆ ಒಳಗಡೆ ನಾನು ಅಥವಾ 6 ಗಂಟೆ ಒಳಗಡೆ ತಿಂದುಬಿಡ್ತೀನಿ. ಅದಾದ ನಂತರ ನಾನು ಹಾಲಿನ ಕೆನೆನ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ. ಒಂದು ಸುಮಾರು 2 ತಿಂಗಳಿಂದ 3 ತಿಂಗಳವರೆಗೂ ನಾನು ಹಾಗೆ ಇಟ್ಬಿಟ್ಟಿದ್ದೆ, ಮಾಡೋಣ ಅಂತ ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಇವಾಗ ಕೆನೆನ ತೆಗೆದುಬಿಟ್ಟು ನೀರಲ್ಲಿ ಸ್ವಲ್ಪ ಇಟ್ಬಿಟ್ಟು, ಏಕೆಂದರೆ ಐಸಲ್ಲಿ ಇಟ್ಟಿರ್ತೀವಿ, ಅದಕ್ಕೋಸ್ಕರ ಐಸೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ನಾನು ಇಟ್ಟಿದ್ದೆ. ಅದಾದ ನಂತರ ಮಿಕ್ಸಿಗೆ ಹಾಕ್ಬಿಟ್ಟು ಈ ರೀತಿ ನೋಡಿ ಮಿಕ್ಸಿಗೆ ಹಾಕಿ ಹಾಫು ಆನು ಮಾಡ್ಕೊಳ್ಬೇಕು. ಆವಾಗ ಈ ರೀತಿ ಕೆನೆ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಬಂದಿದೆ. ಇದು 3 ತಿಂಗಳದು. ನಾವು ಡೈಲಿ ಹಾಲು ತಗೊಂಡು ಬರಲ್ಲ, ಯಾವಾಗೋ ಒಂದು ಸರಿ ತಗೊಂಡು ಬರ್ತೀವಿ, ಅದಕ್ಕೋಸ್ಕರ 3 ತಿಂಗಳು ಇಟ್ಕೊಂಡಿದ್ದೀವಿ. ಆದಷ್ಟು ನೀವು ಫ್ರೆಶ್ಶಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬೇಕಂದರೆ ನಾನು ಅಡುಗೆಗೆ ಯೂಸ್ ಮಾಡ್ಕೊತೀನಿ, ಇಲ್ಲ ಚೆನ್ನಾಗಿಲ್ಲ ಅಂದರೆ ಒಂದು ಸ್ವಲ್ಪ ಸ್ಮೆಲ್ ಬಂದುಬಿಡುತ್ತಲ್ವ, ಅದಕ್ಕೋಸ್ಕರ, ಅಥವಾ ದೀಪ ಆದರೂ ಅಂಟಿಸ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಬೆಣ್ಣೆ ಆದರೂ ಮಾಡ್ಕೋಬೋದು, ತುಪ್ಪ ಆದರೂ ಮಾಡ್ಕೋಬೋದು. ಇದು ತುಂಬಾ ಚೆನ್ನಾಗಿದೆ, 3 ತಿಂಗಳಾದ್ರೂ ಪರವಾಗಿಲ್ಲ, ಆದರೂ ಚೆನ್ನಾಗಿತ್ತು. ನಾನು ಅಡುಗೆಗೆ ಯೂಸ್ ಮಾಡ್ಕೊತೀನಿ, ಅಥವಾ ದೀಪಕ್ಕೂ ಕೂಡ ನಾನು ಯೂಸ್ ಮಾಡ್ಕೊತೀನಿ. ಇದರಲ್ಲಿ ಬತ್ತಿ ಮಾಡಿಬಿಟ್ಟು ಅವಾಗವಾಗ ತುಪ್ಪದ ದೀಪ ಅಂಟಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಮಿಕ್ಸಿಗೆ ಹಾಕಿಬಿಟ್ಟು ಈ ರೀತಿ ಆನ್ ಆಫ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕೆನೆ ಬರುತ್ತೆ, ಅದನ್ನು ನಾನು ಒಂದು ನೀರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಈ ರೀತಿ 3 ಉಂಡೆ ಹಾಕ್ಕೊಂಡಿದ್ದೀನಿ, ಏಕೆಂದರೆ ದೊಡ್ಡ ಉಂಡೆ ಮಾಡಿಬಿಟ್ರೆ ಎತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಜಾರುತ್ತಲ್ವ, ಅದಕ್ಕೋಸ್ಕರ 3 ಉಂಡೆ ಮಾಡ್ಕೊಂಡಿದ್ದೀನಿ, ಈಸಿಗಾಗುತ್ತೆ ಅಂಥೇಳಿ. ಇದು ನೀರಲ್ಲಿ ಚೆನ್ನಾಗಿ ತೊಳೆದು ಬಿಡಬೇಕು. ವೈಟ್ ಹಾಲೇನಿದೆ ಅದು ಅಷ್ಟು ಹೋಗೋವರೆಗೂ ಕ್ಲಿಯರಾಗಿ ಬರಬೇಕು ನೀರು, ಅಲ್ಲಿವರೆಗೂ ನಾವು ಈ ರೀತಿ ಕೆನೆನ ತೊಳಿಬೇಕಾಗುತ್ತೆ. ನೋಡಿ, ಈಗ ಫಸ್ಟ್ ಟೈಮ್ ನಾನು ತೊಳೆದ್ಬಿಟ್ಟೆ, ಇನ್ನೂ ವೈಟ್ ಬರ್ತಾನೆ ಇದೆ ಹಾಲಿಂದು. ಸೊ ಅದಕ್ಕೋಸ್ಕರ ಇನ್ನೊಂದು ಸರಿ ತೊಳೆಯೋಣ ಅಂತೇಳಿ ಹಾಕ್ಕೊತಾ ಇದ್ದೀನಿ. ಇದು ಎತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಜಾರ್ತಾ ಇದೆ. ಸೊ ನೋಡ್ತಾ ಇರ್ಬೋದು ನೀವು, ಜಾರ್ಬಿಡ್ತು ಅಲ್ವಾ. ಸೊ ಬೆಣ್ಣೆ ಆಗಿರೋದ್ರಿಂದ ಜಾರ್ ಬಿಡುತ್ತೆ. ಈಗ ಇನ್ನೊಂದು ಫ್ರೆಶ್ ನೀರು ಹಾಕಿಬಿಟ್ಟು ಅದೇ ಬೌಲಲ್ಲಿ ಈಗ ನೀಟಾಗಿ ತೊಳಿತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಕ್ಲಿಯರಾಗಿ ಬರ್ತಾಯಿದೆ, ಹಾಲೇನೂ ಬರ್ತಾಯಿಲ್ಲ, ನೋಡ್ತಾ ಇರ್ಬೋದು ನೀವು. ಸೊ ನೀಟಾಗಿ ತೊಳೆದುಬಿಟ್ಟು ಈಗ ಕಾಯಿಸ್ಕೊಳ್ಳೋದು ಅಷ್ಟೇ, ಆವಾಗ ತುಪ್ಪ ಆಗಿಬಿಡುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಇದು 2 ಥರ ಮಾಡ್ಕೊತಾರೆ. ಫಸ್ಟು ನೈಟ್ಗೆ ಕೆನೆ ಎಲ್ಲ ಹಾಕಿಬಿಟ್ಟು ಅದಕ್ಕೆ ಮೊಸರು ಹಾಕಿಬಿಟ್ಟು ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ಮೊಸರು ಮಾಡ್ಕೊಳ್ಳೋದು, ಮತ್ತು ಬೆಣ್ಣೆ ತೆಗಿತಾರೆ, ಆ ರೀತಿ ಮಾಡ್ಕೋಬೋದು. ಅಥವಾ ಈ ರೀತಿ ಬೇಗ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡ್ಕೊಬೋದು. ಈಗ ತೊಳೆದ್ಬಿಟ್ಟು ಬಾಣಲೆಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ನೋಡ್ತಾ ಇರ್ಬೋದು ವೈಟ್ ಹಾಲೇನೂ ಬರ್ತಾಯಿಲ್ಲ, ವೈಟಾಗಿ ನೀರು ಆಗಿಲ್ಲ, ಕ್ಲಿಯರಾಗಿ ಇದಲ್ವಾ. ಬೇಕಂದರೆ ಇನ್ನೊಂದು ಸರಿ ಕೂಡ ತೊಳ್ಕೊಬೋದು. ನಾನು 3-4 ಟೈಮ್ ಅಷ್ಟೇ ತೊಳೆದಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾನು ಬಾಣಲೆಯಲ್ಲಿ ಕರಗಿಸ್ಕೊತಾ ಇದ್ದೀನಿ ಬೆಣ್ಣೆ ಏನಿದೆ ಅದನ್ನು. ಇದಕ್ಕೆ ಬಂದು 1 ಏಲಕ್ಕಿ, ಲವಂಗ ಒಂದು 3-4, ವೀಳ್ಯದೆಲೆ 1-2 ವೀಳ್ಯದೆಲೆ, ಹಾಗೆ ಕರಿಬೇವನ್ನ ಕೂಡ ಹಾಕ್ಕೊತಾ ಇದ್ದೀನಿ. ತುಂಬ ಸ್ಮೆಲ್ ಬರಬೇಕಲ್ವ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಕರಗ್ತಾ ಇದೆ. ಇವಾಗ ಒಂದು ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವೇನು ಕಲಿಸೋದೇನು ಬೇಡ, ಆದಷ್ಟು ಅದೇ ಕರಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಒಂದು 10-15 ನಿಮಿಷ ಆದಮೇಲೆ ಈ ರೀತಿ ಆಗಿದೆ. ಲೋ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಇವಾಗೂ ಕೂಡ ನಾನು ಅಷ್ಟೇ. ಸೊ ನೋಡ್ತಾ ಇರ್ಬೋದು ಈಗ ತುಪ್ಪ ಕೂಡ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇಲ್ಲಿ ಮೇಲೆ ವೈಟ್ ಏನಿದೆ ಅದು ಸಪ್ರೇಟ್ ಆಗುತ್ತೆ, ಅಲ್ಲಿವರೆಗೂ ನಾವು ಕಾಯಿಸ್ಕೊಳ್ಬೇಕಾಗುತ್ತೆ. ಏನೆಂದರೆ ಹಾಲಿನ ಕೆನೆ ಸ್ವಲ್ಪ ಅಲ್ಲೇ ಇರುತ್ತೆ ಅಲ್ವಾ, ಅದು ಫುಲ್ ಕಪ್ಪಗಾಗಿಬಿಡುತ್ತೆ, ಅಂದರೆ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ, ಮೇಲೆ ಮಾತ್ರ ತುಪ್ಪ ಬರುತ್ತೆ. ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಕಾಯಿಸ್ಕೊಳ್ಬೇಕಾಗುತ್ತೆ. ಇವಾಗ ಕರಿಬೇವು, ಏಲಕ್ಕಿ ಮತ್ತು ಲವಂಗ, ವೀಳ್ಯದೆಲೆ ಎಲ್ಲ ಇಟ್ಕೊಂಡಿದ್ವಲ್ಲ, ಅದಷ್ಟನ್ನು ಹಾಕ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ತುಪ್ಪ ತುಂಬ ಘಮ ಘಮ ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ಇದು ಹಾಲಿನ ಕೆನೆಯಲ್ಲಿ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಹೇಳೋ ಅಷ್ಟು ಟೇಸ್ಟಿಯಾಗಿರಲ್ಲ, ಇರುತ್ತೆ, ನಾರ್ಮಲಾಗಿ ತಿನ್ಬೋದು. ಸೊ ಇದಷ್ಟು ಹಾಕಿಬಿಟ್ಟು ಒಂದು 5 ನಿಮಿಷ ರೀತಿ ಕುದಿಸ್ಕೊಂಡ್ರೆ ನೋಡ್ತಾ ಇರ್ಬೋದು ಈಗ ತುಪ್ಪ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ನಾನು ಅರಶಿನ ಕೂಡ ಏನೂ ಹಾಕ್ಕೊತಾ ಇಲ್ಲ, ಅದೇ ರಿಯಲಾಗಿ ಕಲರ್ ಬಂದಿದೆ, ನೋಡ್ತಾ ಇರ್ಬೋದು.
ಸೊ ಇದಷ್ಟು ಕುದಿಸ್ಕೊಂಡಾದಮೇಲೆ ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾಗೋಕ್ಕೆ ಬಿಡಬೇಕು. ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ತಣ್ಣಗಾಗ್ಬಿಡುತ್ತೆ. ನನಗೆ ಇದು ಬಂದು 1 ಲೋಟ ಅಷ್ಟು ಬಂತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಗ ತಣ್ಣಗಾದ್ಮೇಲೆ ನಾನು ಒಂದು ಬೌಲ್ನ ತೊಗೊಂಡ್ಬಿಟ್ಟು ಬಾಕ್ಸಲ್ಲಿ ಹಾಕ್ಕೊತಾ ಇದ್ದೀನಿ. ಇಲ್ಲ ಗಾಜಿನ ಬಾಟ್ಲಿ ಇರುತ್ತಲ್ವ ಜಾರು, ಅದರಲ್ಲಿ ಕೂಡ ಹಾಕ್ಕೋಬೋದು. ನಾನು ಎಲ್ಲ ತುಂಬಿಸ್ಬಿಟ್ಟಿದ್ದೀನಲ್ವ ಗಾಜಿನ ಬಾಟ್ಲಲ್ಲಿ, ಅದಕ್ಕೋಸ್ಕರ ಈ ರೀತಿ ಸ್ಟೀಲಿನ ಬಾಟ್ಲ್ ತೊಗೊಂಡ್ಬಿಟ್ಟು ಅದರಲ್ಲಿ ಈ ರೀತಿ ಸ್ಟ್ರೈನರ್ ಇರುತ್ತಲ್ಲ, ಲಾಸ್ಟಲ್ಲಿ ಏನಿರುತ್ತೆ ಕಸ ಅದೆಲ್ಲನೂ ಕೂಡ ಸೋದಿಸ್ಕೊಳ್ಬೇಕಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದೆ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.